ಇಲ್ಲ ಸರ್, ನಾನು ಅವಳು ಚೆನ್ನಾಗೇ ಇದ್ವಿ. ಅವಳು ನನ್ನ ಒಂದು ನಿಮಿಷನೂ ಬಿಟ್ಟಿರ್ತಾನೆ ಇರಲಿಲ್ಲ. ಹಿಂಗೆ ನಾನು ಅಮ್ಮ ಕುಂತಿರೋ ಹಂಗೆ ಕುಂತಿದ್ವಿ. ಇನ್ನೇನು ಊಟ ಮಾಡಿ ಪಾಪುನ ಮಲಗಿಸಿದ್ಲು. ಇನ್ನು ದಾಲಿ ಮಾಡೋದು ಬೇಡ ಅಂತ ಟಿ ವಿ ನೋಡ್ಕೊಂಡು ಕೂತಿದ್ವಿ. ಅವ್ರ ಹಸ್ಬೆಂಡ್ ಡ್ರಿಂಕ್ಸ್ ಮಾಡಿದ್ರು, ಮುಂಚೆನೇ ಮಾಡಿದ್ರು, ಮತ್ತೆ ತೊಗೊಬಂದು ಒಳಗೆ ಇದ್ವಲ್ಲ, ಅವಾಗ ಇನ್ನೊಂದು ಪಾಪು ಹೊರಗಿದ್ದ, ಅವನು ಆಡ್ತಿದ್ದ, ಅವನು ಬಿದ್ದ ಅಂತ. ಸೊ ನಾನು ಹೊರಗೆ ಬಂದೆ. ಹಾಗಾಗಿ ಅವರಿಬ್ಬರೇ ಇದ್ದರು. ಮತ್ತೆ ಒಳಗೆ ಹೋದೆ ನಾನು. ಅವರಿಬ್ಬರು ಆದರೂ ಹೋಗಿ ಬಂದೆ ಸರ್. ಮತ್ತೆ ಅವನು ಅಕ್ಕ ಇದ್ದವರು ಪಾಪು ಎಲ್ಲಿ ಅಂತ ಕೇಳಿದರು. ಅದಕ್ಕೆ ಹೊರಗೆ ಆಡ್ತಿದ್ದಾನೆ ಅಂದೆ. ಹಾಗಾಗಿ ಮತ್ತೆ ಚರಂಡಿಗೆ ಬಿದ್ದ ಅವನು. ಹಾಗಾಗಿ ನಾನು ಅವ್ನು ಕ್ಲೀನ್ ಮಾಡಿ ಅವನ್ನ ಸುಧಾರಿಸ್ಕೊಂಡು ಹೊರಗೆ ಇದ್ದೆ ಸರ್. ಆಮೇಲೆ ಅವರಿಬ್ಬರು ಗಂಡ ಹೆಂಡ್ತಿ ಒಳಗೆ ಇದ್ದರು. ಇನ್ನೇನು ಹೋಗೋಣ ಅನ್ನೋಷ್ಟರಲ್ಲಿ ಇವನು ತುಂಬ ಹಠ ಮಾಡ್ತಾಯಿದ್ದ. ಇವನು ಆಡಿಸ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ ನಾನು ಹೊರಗೆ ಕೂತ್ಕೊಂಡೆ ಅವನು ಆಡಿಸ್ಕೊಂತ. ಆಮೇಲೆ ಅವ್ರ ಹಸ್ಬೆಂಡ್ ಕಾದು ಸ್ವಲ್ಪ ಮುಂದಕ್ಕೆ ಬಿಡ್ಕೊಂಡ್ರು. ನನಗೆ ಗಂಡ ಹೆಂಡ್ತಿ ಇಬ್ಬರೇ ಇದ್ದಾರೆ ಬಿಡು, ಚೆನ್ನಾಗಿದ್ದಾರೆ ಅಂದ್ಕೊಂಡು ನಾನು ಹಂಚ್ಕೊಂಡು ಒಳಕ್ಕೆ ಹೋಗಲಿಲ್ಲ. ಹಂಗೆ ಚಿಲ್ಕ ಏನು ಹಾಕಿರಲಿಲ್ಲ, ಕದ ಮುಂದಕ್ಕೆ ಬಿಟ್ಟಿದ್ರು ಅಷ್ಟೇ. ಆಮೇಲೆ ಅವರು ಗೋಪಿನೂ ಹೊರಗೆ ಬಂದರು, ಬೈಕ್ ತಗೊಂಡು ಹೋದರು. ಇವ್ನು ಅಳ್ತಿರೋದು ನೋಡಿ ಎಲ್ಲಿಗೆ ಹೋಗ್ತಿದ್ಯಾ ಅಪ್ಪ ಅಂತ ಕೇಳಿದ್ದ ಹುಡುಗ. ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಹೋದರು. ಅವ್ರಿಗೆ ತಿಂಡಿ ಎಲ್ಲ ಕೊಡಿಸಿದ್ರು. ಹುಡುಗನೂ ಬಂದ. ಅಷ್ಟರಲ್ಲಿ ನಮ್ಮ ಅಮ್ಮನೂ ಬಂದರು. ಅವರು ಬೈಕ್ ತಗೊಂಡು ಹಿಂಗೆ ಅಂಗಡಿಗೆ ಹೋದರು. ಇವರು ಬಂದರು ತೋಟದಿಂದ ಮನೆಗೆ. ಇವ್ರಿಗೆ ನೀರು ಕೊಟ್ಟು ಅಮ್ಮನೂ ಒಳಕ್ಕೆ ಹೋದ್ರು, ನಾನು ಒಳಕ್ಕೆ ಹೋದ್ವಿ. ಇಬ್ಬರು ಜೊತೆಗೆ ಹೋದ್ವಿ. ಅಮ್ಮ ಊಟ ಮಾಡಬೇಕು ಅಂತ ಹೋದರು. ಊಟಕ್ಕೆ ಅಂತ ಎಬ್ರಿಸೋಕ್ಕೆ ಅಂತ ಹೋದೆ ಅಕ್ಕ ಅಂದೆ. ಮಾತಾಡಲಿಲ್ಲ ಅಕ್ಕ. ಲೈಟ್ ಹಾಕಿ ಈ ಕಡೆ ತಿರುಗಿಸಿದ್ರಲ್ಲಿ ಅವಳು ಉಸಿರಿಲ್ಲ ಸರ್, ಪ್ರಜ್ಞೆ ಇಲ್ಲ ಸರ್, ಬಾಯಲ್ಲೆಲ್ಲ ಬ್ಲಡ್ಡು, ನೋಡೋಕ್ಕಾಗಲಿಲ್ಲ ಸರ್. ಮಾತಾಡು. ಆಮೇಲೆ ಅಮ್ಮಂಗೆ ಕರೆದೆ ಸರ್. ಅಮ್ಮ ಬಂದು ನೋಡಿ ಹೊರಗೆಲ್ಲ ಬಂದರು ಸರ್. ಎಲ್ಲ ಮಾಡಿ ಏನು ಮಾಡಲ್ದಂಗೆ ಹೋಗಿ ಬಂದುಬಿಟ್ಟ ಸರ್ ಅವನು. ಇನ್ನೇನು ವ್ಯಾನಿಗೆ ಹಾಕ್ಬೇಕು. ಅವಾಗ ಬಂದು ಏನಾಯಿತು ಅಂತ ಕೇಳಿದ್ದ. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಜೀವ ಇಲ್ಲ ಅಂದಮೇಲೆ ವಾಪಸ್ ಕರ್ಕೊಬಂದ್ಮೇಲೆ ಮತ್ತು ಹಂಗೆ ಕೂತ್ಕೊಂಡು ಅಳ್ತಿದ್ದಾನೆ ಸರ್. ಏನು ಮಾಡೋದೆಲ್ಲ ಮಾಡಿ ಏನು ಮಾಡಿಲ್ಲ ಅನ್ನಂಗೆ ಕೂತ್ಕೊಂಡು ಅಳ್ತಿದ್ದಾನೆ. ಹಂಗೆ ಅಳ್ತಿದ್ದಾನೆ. ಎಷ್ಟೇ ಮಾತಾಡ್ಸಿದ್ರು, ಎಷ್ಟೇ ಕೇಳಿದ್ರು ಏನೂ ಹೇಳಲಿಲ್ಲ. ಅವರಿಬ್ಬರು ಗಂಡ ಹೆಂಡ್ತಿನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಇವನು ದಿನ ಕುಡ್ಕೊಂಬರೋನು. ಏನಾರು ಕೇಳಿದರೆ ನನ್ನ ಇಷ್ಟ ಅಂತ ಅವಳಿಗೆ ಹೇಳೋನು. ಏನಾರು ಜಗಳ ಆಡಿದರೆ ಸಾಕು, ಅವ್ರ ಅಪ್ಪ ಅಮ್ಮನೂ ಹಂಗೆ ನನ್ನ ಮಗ ಅಂತ ಪರ್ವ ಕಟ್ಕೊಂಡು ಸಪೋರ್ಟ್. ಅವ್ರ ಮನೆಯವ್ರು ಅಷ್ಟು ಸಪೋರ್ಟ್ ಇದ್ದೆ ಸರ್ ಇವ್ನು ಹಿಂಗೆ ಮಾಡಿರೋದು. ಅವ್ರ ಸಪೋರ್ಟ್ ಇಲ್ಲದೆ ಇವನೇನು ಮಾಡಲ್ಲ. ಅವ್ನು ಚಿಕ್ಕ ವಯಸ್ಸು ಇದ್ದಾಗಿಂದ ಅವ್ರ ಸಪೋರ್ಟ್ ಐತೆ ಸರ್. ಇವರೆಲ್ಲ ಗೊತ್ತಿದ್ದೇ ಮಾಡಿದ್ದಾರೆ ಸರ್. ಲವ್ ಮ್ಯಾರೇಜ್ ಸರ್. ಅವ್ರು ಕಾಲೇಜಿಗೆ ಹೋಗ್ತಾಯಿದ್ರು, ಹೈಸ್ಕೂಲಲ್ಲಿ, ಕಲ್ಯಾಣ್ ಸರ್ಕಲ್ ಅಂತ ಅಲ್ಲಿ ಹೈಸ್ಕೂಲಲ್ಲಿ ಹೋಗ್ತಾಯಿದ್ರು. ಅದನ್ನು ಗೊತ್ತಾಗಿ ಮನೇಲಿ ಓದೋದು ಬಿಡಿಸಿ ನಮ್ಮ ಅಮ್ಮನ ತವರೂರಲ್ಲಿ ಬಿಟ್ಟಿದ್ರು. ಅಲ್ಲೂ ಕೂಡ ಬಿಡಲಿಲ್ಲ, ಅಲ್ಲಿಂದನೂ ಕರ್ಕೊಂಡು ಹೋದ್ರು. ಆಮೇಲೆ ಕಂಪ್ಲೇಂಟ್ ಕೊಟ್ಟು ಮತ್ತೆ ವಾಪಸ್ ಕರ್ಕೊಬಂದ್ವಿ. ಆದರೂ ಬಿಡಲಿಲ್ಲ. ಒಂದು 2-3 ತಿಂಗಳು ಹಂಗೆ ಇದ್ದು ಮತ್ತೆ ಯಾರ ಕೂಟನೂ ಹೇಳಿ ಕಳಿಸಿ ನೀನಿಲ್ಲ ಅಂದರೆ ಇರಲ್ಲ, ನಾನು ಸಾಯ್ತೀನಿ ಅಂತ ಬೆದರಿಕೆ ಹಾಕಿದ. ಇವಳು ಹಂಗಾಗಿ ಕೆಲ್ಸಕ್ಕೆ ಹೋಗಿದ್ರು, ಆವಾಗಲೇ ಕರ್ಕೊಂಡು ಹೋಗ್ಬಿಟ್ಟ ಸರ್. ಆಮೇಲೆ ನಾವು ಮತ್ತೆ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಲಿಲ್ಲ, ಬಿಡು ಚೆನ್ನಾಗಿರ್ತಾರೆ ಅಂತ ಬಿಟ್ವಿ ಸರ್. ಆಮೇಲೆ 1 ವರ್ಷ 2 ವರ್ಷ ಈ ಕಡೆ ತಲೆ ಹಾಕಲಿ ಅವ್ರಿಗೆ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರು, ನಾವು ಮಾತಾಡಲಿಲ್ಲ. ಯಾವಾಗ ಅಕ್ಕ ಪ್ರೆಗ್ನೆಂಟ್ ಅಂತ ಅವ್ರು ಹೇಳಿದರು, ಆವಾಗ ಕಳ್ಳಲ್ವ ಸರ್. ಪ್ರೆಗ್ನೆಂಟ್ ಅಂತ ಹೇಳಿದ್ಕೆ ಅಪ್ಪ ಅಮ್ಮನೂ ಹೋಗಿ ಮಾತಾಡಿ ಚೆನ್ನಾಗಾದರು ಸರ್. ಆದಮೇಲೆ ಮಗು ಆದಮೇಲೆ ಹಿಂಗೆ ಮಾಡ್ತಾನೆ ಅಂತ ಯಾರಿಗೆ ಗೊತ್ತಿತ್ತು ಸರ್ ನಮಗೆ. ದೊಡ್ಡವನಿಗೆ 4 ವರ್ಷ, ಸಣ್ಣವನಿಗೆ 1.5 ವರ್ಷ ಸರ್. ಮದುವೆ ಆಗ 5 ವರ್ಷ ಆಯಿತು ಸರ್. 2 ಮಕ್ಕಳು ಸರ್. ಇವಾಗ ಏನಿಲ್ಲ ಸರ್, ಅವ್ರದ್ದೇ ಅವನಿಗೆ ಶಿಕ್ಷೆ ಆಗಬೇಕು ಸರ್. ಅನ್ಯಾಯ ಆಗಿರೋದು ನಮಗೆ ಸರ್. ನ್ಯಾಯ ಸಿಗಬೇಕು ನಮಗೆ. ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋದು ನನ್ನ ಆಸೆ ಸರ್. ಗಲ್ ಶಿಕ್ಷೆ ಆಗಬೇಕು ಸರ್.
ಟಾರ್ಚರ್ ಅಂದರೆ ಹಂಗೆ ಸರ್, ಹಂಗೆ ಚೆನ್ನಾಗಿರೋನು. ಒಂದು ನಿಮಿಷ ಹಿಂಗಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಹಂಗಿರ್ತಿದ್ದಿಲ್ಲ. ಚೇಂಜ್ ಹೆಂಗೆ ಉಸಿರು ಒಳ್ಳಿನೂ ಹಂಗೆ ಚೇಂಜ್ ಆಗಿಬಿಡ್ತಿದ್ದ ಸರ್. ನಾವೇನಾರು ಕೇಳಿದ್ರೆ ಏನು ಮಾತಾಡ್ತಿದ್ದಿಲ್ಲ. ಒಳ್ಳೊಳಗೆ ಕಿರ್ಕುಳ ಕೊಡೋನು ಅವಳಿಗೆ. ಅವಳಿಗೆ ನಾವು ಕೇಳಿದರೆ ಅವರೆಲ್ಲಿ ನೊಂದ್ಕೊಂಡ್ಬಿಡ್ತಾರೋ ಅಂತ ಅವಳು ಮನ್ಸು ಬಿಚ್ಚಿ ಹೇಳಲಿಲ್ಲ ಸರ್, ಹಂಗೆ ಹೋಗ್ಬಿಟ್ಲು ಸರ್.